ಸ್ವಲ್ಪ ಅಡ್ಡಾಡಕ್ ಕಾಯ್ದೈತಿ ನಿಮಗೆ ಅಲ್ಲಿ ಹೋದ್ರ ನಾವು ಇಲ್ಲ ದೈತ್ಯ ನಾವೆಲ್ಲ ಈ ಕಡೆ ಮಂದಿ ಗಾರ್ಡನ್ ಮಂದಿ ಬಂದು ಕಡೆ ಅವ್ರು ಇಟಾಚಿ ಪಟಾಚಿ ಎಲ್ಲ ಹಿರ್ಕೊಂಡು ಹೋಗ್ಯಾರು. ಲೈವ್ ಕೊಟ್ರೆ ಮುಗೀತು ನಿಮ್ದಾರ. ಜಿಗಿ ಊರದವ್ರದ್ದು ಐತಿ ಬೇರೆ ಊರು ಈ ಊರು ಹೇಳಿಲ್ಲ. ಊರು ಊರಿ ಸಂಬಂಧ ಗುಡ್ಡ ಒಂದೇ ದೋಷ ಹೇಳಿರ ಅಷ್ಟ ಒಂದೇ ಎಕರೆದಾಗ ಉಳಿತಿತ್ತು ಮಕ್ಕಳಿಗೆ. 25 ಎಕರೆ ಮಾಡ್ಯಾರ ನೋಡ್ರಿ. 20 ಯಾಕೆ ಹೆಚ್ಚೈತ್ರಿ? ಹಿಂಗೆ ಇಳದ ಹಿಂಗೆ ಡೌನ್ ಐತದ ಭಾಳ ಐತದ ಇಲ್ಲಿ ಮ್ಯಾಲ. ನಮಗೆ 40 ಎಕರೆ ಪರ್ಮಿಷನ್ ನಮಗಾರ ಹೇಳ್ಬೇಕು ಬಂದ್ ಮಾಡಿಸ್ಬೇಕು. ನಾವು ತಲಾಟಿ ಸರ್ ನಾವು ಎಲ್ಲ ಕೇಳಿ ನಮ್ಮ ನಂಬರ್ ಅದು ಇಟ್ಕೋರಿ ನೀವು ಹಚ್ಕೊಂತ ಇಂಥ ಹೇಳ್ಬೇಕ್ರಿ. ಇಟಾಚಿ ದೊಡ್ಡದು ನಾವ ನಾವು ಸನಿಯಕ್ಕಿಲ್ಲ. ಸಿರ್ಗಂದ್ ಹಿಡ್ಕೊಳ್ಳ ಸಿಟಿಯಾಗೆಲ್ಲ ಕೃಷಿ ಭೂಮಿ ಎಲ್ಲ ಫ್ಲಾಟ್ ಜಾಗ ಮಾಡ್ರು. ಅಲ್ಲ ಫ್ಲಾಟ್ ಜಾಗ ಮಾಡ್ರು ಸಿಟಿ ಸುತ್ತ ಸರ್ಕಾರದವ್ರ ಎಲ್ರಿ ಎಂತ ಹಿಂಗ್ ನೋಡಿಲ್ಲ. ವನ್ಯ ಜೀವಿಗಳು ಎಲ್ಲಿ ರಕ್ಷಣೆ ಆಗುದಿಲ್ಲ. ನಾವ ಇಲ್ಲಿ ರಾಷ್ಟ್ರೀಯ ಪಕ್ಷ ಇದ್ದಂತ ಇದ ನವಿಲ್ ಐತ್ರಿ. ನವಿಲ 10,000 ಮೇಲ್ಪಾಟ ನವಿಲ್ ಐತಿ. ಇಲ್ಲಿ ರಾಷ್ಟ್ರೀಯ ಪಕ್ಷಿ ಐತಿ. ಬೇರೆ ಊರಿಗೆ ಮಾತಾಡತಾರ ನೋಡು ಗಂಗಪ್ಪ. ಏನು ಹಿಂಗ ಹಂಗು ಇನ್ನ ನನಗೆ ನಿನ್ನೆರ ಭಾಳ ಕೆಟ್ಟ ತ್ರಾಸ. ಈಗ ಒಂದ್ ಯಾವ್ದಾರ ಒಬ್ಬ ರೈತ ಹೊಲ್ದಾಗಿನ ಗಿಡ ಕಡ್ದಕಾರ ಉರಿ ಹಚ್ಚಕ್ ಹೋಗ್ಬೇಕಾದ ಗಜ್ಗೆ ಅಂದ್ರ ಬೆಳಗಾವಿ ಡಿಪಾರ್ಟ್ಮೆಂಟ್ದವ್ರು ಎಲ್ಲಾರಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ದವ್ರು ತಾಬಿಡ್ ಬಂದ್ಕಾರ ಅವನ ಮ್ಯಾಲೆ ಕೇಸ್ ಹಾಕಾರ. ಇಟ್ಟು 40 ಎಕರೆ ಗುಡ್ಡ ಎಲ್ಲ ಅಡ್ಡು ಅಂತ ಟೈಮ್ದಾಗ ಇವ್ರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ದವ್ರು ಕೇಳಿಲ್ಲ ಅಂದ್ರೆ ಇವ್ರೇನು ನಿದ್ದೆ ಮಾಡಕ್ ಹೋಗಿದಾರೆ ಯಾವಲ್ಲ ಅನ್ನತ್ತ ನಾನು. ಫಾರೆಸ್ಟ್ ಡಿಪಾರ್ಟ್ಮೆಂಟ್ದವ್ರು ಮತ್ತು ರೆವಿನ್ಯೂ ಡಿಪಾರ್ಟ್ಮೆಂಟ್ದವ್ರು ಕೇಳಕ್ಕಂತೂ ಅವ್ರು ಯಾರು ಬರಾಕತ್ಯಾರಿಲ್ಲ. ಇವ್ರು ರೆವಿನ್ಯೂ ಡಿಪಾರ್ಟ್ಮೆಂಟ್ದವ್ರು ಏನು ಮಾಡ್ತಾರು, ಫಾರೆಸ್ಟ್ ಡಿಪಾರ್ಟ್ಮೆಂಟ್ದವ್ರು ಏನು ಮಾಡ್ತಾರು, ಇವ್ರೇನು ಮಲ್ಕೊಂಡು ಮನ್ಯಾಗ ನಿದ್ದೆ ಮಾಡತ್ತಾರೆ ಯಾವಲ್ಲ. ಈ ಗುಡ್ಡ ಎಲ್ಲ ಹಾಳು ಮಾಡೋದು ಹಚ್ಚೋದು ತಮಗೆ ಹೊಲ ಬೇಕಾಗಿ ಮಾಡ್ಕೋತಾರೆ. ನೀವು ಹಂಗಿದ್ದವ್ರು ಬಂದ್ಕಾರ ನಮ್ಗೆ ಹೊಲ ಬೇಕಂತೇಳಿ ಇಲ್ಲಿ ಹೇಳ್ಬರ್ರಿ, ನಿಮ್ಗೆ ಕೊಡ್ತಾವ ಹೊಲ. ನಾನು 40-50 ಎಕರೆ ಮ್ಯಾಲೆ ಗುಡ್ಡ ಇಟ್ಟಿದಾರಪ್ಪ. ಗಿಡಗಳು ಹಚ್ಚಿದ ಗಿಡಗಳು ಇದ್ದೀವ. ಈಗ ಹೊಳ್ಳಿ ನನಗೆ ಡೈರೆಕ್ಟ್ ಇಷ್ಟು ಗುಡ್ಡ ಎಲ್ಲ ಹಡ್ಡಿದ್ದಕ್ಕೆ ಗಿಡಗಳು ಹಚ್ಚಿ ಕೊಡ್ಬೇಕು ನಂಗೆ. ಅವ್ರು ಇವ್ರು ಸೋಲಾರ್ ಪ್ಲಾಂಟ್ ಮಾಡ್ತಾವ ಅಂತೇಳಿ ಒಮ್ಮೆ ಹೇಳ್ತಾರ. 2 ಎಕರೆ ಬೇಕಂತೇಳಿರಿ. 2 ಎಕರೆ ಹೋಗ್ಕಾರಿ ಇದನ್ನ 50 ಎಕರೆ ಎಲ್ಲ ಗುಡ್ಡ ಇಟ್ಟಿದಾರ. ಈಗ 2 ಬಿಟ್ಯಾಚ, 2 JCB 2 JCB ಹೋಗಿದಾವು, 2 ಬಿಟ್ಯಾಚ್ ಅದಾವ ಇಲ್ಲಿ. ಅದಕ್ಕೆ ಈಗ ಯಾವ ಸರ್ಕಾರದವ್ರು ಅದಾರಲ್ಲ ಇವ್ರು ಸರ್ಕಾರದವ್ರು ಆ ಸರ್ಕಾರ ಈ ಸರ್ಕಾರ ಅನ್ನೋಕ್ಕಿಂತ ಮೊದಲ ಇಲ್ಲಿ ಏನು ನಮ್ಮ ಬೆಳಗಾವಿ ಜಿಲ್ಲಾದಾಗ ಯಾರು ಮುಖಂಡ್ರ MP ಗಳಿರಲಿ MLA DSP ಇರಲಿ SP ಇರಲಿ ಯಾರು ಇದ್ದಾರೋ ಇದನ್ನು ಕ್ರಮ ತಗೊಂಡು ಇದನ್ನು ಗುಡ್ಡ ಹಡ್ಡಿಸ್ತಾವ ಯಾವ ಮುಂದಾಗ ಹಡ್ಸ್ಯಾನಲ್ಲ ಅವಾಗ ನೇರವಾಗಿ ಗಲ್ಲು ಶಿಕ್ಷೆ ಆಗ್ಬೇಕು ಅನ್ನುವಂಥದ್ದು ಈಗ ದಯವಿಟ್ಟು ನಮ್ಮ ರೈತರೆಲ್ಲ ಕೂಡಿ ನಿಮಗೆ ಮನವಿ ಮಾಡ್ತಾವ. ನಾವು ಯಾರಿಗೂ ಹೇಳಿಲ್ಲ. ಅವ್ರಿಗೇನು ಹೇಳಿದಾರೋ ಗೊತ್ತಿಲ್ರಿ. ನಾ ಇರೋದನ್ನ ಇಲ್ಲೇ ಗುಡ್ದಾಗನ, ನಾನು ಸನಿಯಕ್ಕೆ ಯಾರು ಬರಂಗಿಲ್ಲ. ನಾ ಇಲ್ಲಿ ನಮ್ಮ ಊರ ಬಾರ್ಡರ್ಕದ, ನಾನು ಬೆಳಗಾವಿ ಜಿಲ್ಲಾ ಬೆಳಗಾವಿ ತಾಲೂಕು ಬಾರ್ಡರ್ಕದ. ನಾನು ಈಗ ಇನ್ನೂ ಉಳಿದ ಭೂಮಿಗಳನ್ನು ಇಲ್ಲಿ ಹಿಂದಿದ್ದು ಭೂಮಿಗಳನ್ನು ಬೇರೆದವ್ರು ನಮ್ಮ ಭೂಮಿ ಅಂತೇಳಿ ಹೊಡ್ಕೊಂಡು ನಮ್ಮ ಮಠ ಆಸ್ತಿಗಳು ಹೊಡ್ಕೊಂಡು ಬಂದಾಗನು ಅವ್ರನ್ನೂ ಬಡ್ದಕಾರ ಪೊಲೀಸ್ ಸ್ಟೇಷನ್ಗೂ ಓದ್ದ ನಾನು. ಮತ್ತು ಇದು ಟೋಟಲ್ 580 ಎಕರೆ ಗುಡ್ಡ ಬಾಬಾ. 580 ಎಕರೆದಾಗ ಈಗ 50 ಎಕರೆ ಮ್ಯಾಲ್ಪಟ್ಟು ಹಡ್ಡಿದಾರ. ಈಗ ಇವ್ರು ಸರ್ಕಾರಕ್ಕೆ ಅವ್ರು ಬಂದ್ ಕಾರಿ ಏನು ಮಾಡಿದಾರಲ್ಲ ಇದು ತಪ್ಪಾಗೈತೆ ಅನ್ಬೇಕು. ಹೊಳ್ಳಿ ಅವ್ರು ಬಂದ್ ಕಾರಿ ಗಿಡ ಹಚ್ಚಿ ಕೊಡ್ಬೇಕು ನಮ್ಮ ಗುಡ್ಡಕ್ಕೆ. ಉಳ್ದಿದ್ದು ನಾವೇನು ಕೇಳಂಗಿಲ್ಲ, ಗುಡ್ಗಳು ಹಚ್ಚಿ ಕೊಡ್ಬೇಕು. ಅವ್ರಿಗೆ ಹಚ್ಚಿ ಕೊಡೋಕ್ಕಾಗಲಿಲ್ಲ ಅಂದ್ರೆ ಇವತ್ತನ ಯಾರು ಇದ್ದವ್ರು ಅದಾರಲ್ಲ ಇಲ್ಲಿ ಬೆಳಗಾವಿ ಜಿಲ್ಲಾದಾಗ ಅವ್ರು ರಾಜೀನಾಮೆ ಕೊಡ್ಬೇಕು. ಅವ್ರಿಗೆ ಗುರ್ತೈತಿ ಇಲ್ಲ ಗುರ್ತಿಲ್ರಿ. ನಮಗೆ ಯಾರಿಗೆ ಗುರ್ತೈತಿ ಇಲ್ಲ ಅನ್ನೋ ಗುರ್ತಿಲ್ಲ. ಆದ್ರೆ ನಾ ಗುರ್ತಿದ್ರು ಇವ್ರ ಹಡ್ಸದಾರ ಅಂತೇಳಿ ಬಂದು ಯಾರು ಹೇಳಕ್ತಾರಿಲ್ಲ. ಇದಕ್ಕೆ ಮುಂದೆ ಮಾಡೋಬೇಕನ್ನ ನಾವು ಯಾರಿಗೆ ಹೇಳ್ಬೇಕ್ರಿ? ಈಗ ಬರೋಬ್ಬರಿ 2.5 ತಿಂಗಳು ಆತ್ರಿ ಇದು. ಇವ್ರಿಗೆ ನಮಗೆ ಬಡದಾಟ ಐತಿ. 2 ತಿಂಗಳು 20 ದಿವಸ ಆಯ್ತು.
ನಾ ಒಬ್ಬ ಬಡದಾಡತ್ತಾನ ಇವ್ರಿ ಮಾಡಿ. ಚಂದ್ರಪ್ಪ ಶಿವರಾಯಿ ಗುಗ್ರಿ ರೀ. ಇವತ್ತು ದುರಂತಗಳ ಈ ರೀತಿ ದುರಂತಗಳು ಮಾಡತಾರಂದ್ರ ಈ ಕರ್ನಾಟಕ ಸರ್ಕಾರ ಮತ್ತೆ ಇಲ್ಲಿ ಇದ್ದಂತ ಶಾಸಕರು MLC MP ಇವ್ರನ್ನೆಲ್ಲ ಏನ್ ದನ ಕಾಯಕ್ ಕಳಿಸಿದವ ಅನ್ಸತತ್ ನಮಗ. ದನ ಕಾಯಕ್ ಕಳಿಸಿದವ ಅನ್ಸತತೆ. ಯಾಕಂದ್ರೆ ಈ ಅಧಿಕಾರಿಗಳನ್ನ ಇಟ್ಕೊಂಡ್ ಆಟ ಆಡತಾರ ಇವ್ರ. ಜನರ ಬದುಕಿನ ಜೊತೆ ಪ್ರಕೃತಿ ಜೊತೆ ಆಟ ಆಡತಾರ ಇವ್ರು ನಾಳೆ ಸತ್ತ ಮೇಲೆ ಏನಾರ ರೊಕ್ಕ ತಗೊಂಡು ತಿನ್ನೋರ್ದಾರೇನ. ಕರೋನಾ ಬಂದ್ ಕ್ಯಾರ ಇಡೀ ದೇಶಕ್ಕನ ಪಾಠ ಕಲಿಸ್ತ. ಆದ್ರೂ ಇವ್ರಿಗೆ ಅರಿವು ಬರ್ಲಿಲ್ಲ ಈ ಸರ್ಕಾರಗಳಿಗೆ ಮತ್ತೆ ಈ ಅಧಿಕಾರಿಗಳಿಗೆ. ನಾಳೆ ಸತ್ತದಿಂದ ಇವ್ರೇನು ರೊಕ್ಕ ತಿನ್ನೋರ್ದಾರೇನ. ಉಸಿರಾಟ ಇಲ್ಲ ಅಂದ್ರ, ಮಳಿ ಇಲ್ಲ ಅಂದ್ರ, ಬೆಳಿ ಇಲ್ಲ ಅಂದ್ರ ರೈತರ ಜೀವನದ ಜೊತೆ ಯಾಕೆ ಆಟ ಆಡತಾರ ಈ ರೀತಿ? ಮತ್ತು ವನ್ಯ ಜೀವಿಗಳ ಜೊತೆ ಯಾಕೆ ಆಟ ಆಡತಾರ ಈ ರೀತಿ? ಈ ಪ್ರಪಂಚದಾಗ ಯಾರೋ ಬದುಕಬಾರ್ದೇನ? ಈ ದುಡ್ಡಿದ್ದವ್ರು ಅಷ್ಟೇ ಬದುಕಬೇಕಾಗೈತೆ ಈಗ. ಯಾಕಂದ್ರೆ ಈ ಮೂಕ ಪ್ರಾಣಿಗಳು, ಪಕ್ಷಿಗಳು, ಈ ಒಟ್ಟ ಪರಿಸರ ಏನು ಉಳಿದ ಎಲ್ಲಾನು ನುಂಗಾಕ್ಲಿತ್ತಾರ. ಈಗ ಆಲ್ರೆಡಿ ಬೆಳಗಾವ್ ನುಂಗಿರ. ಬೆಳಗಾವ್ ಇದ್ದಂಥ ಸುತ್ತಮುತ್ತ ಕೃಷಿ ಭೂಮಿಗಳು ನೋಡ್ರಿ, ನೀವು ಅಪಾರ್ಟ್ಮೆಂಟ್ ಕಟ್ಟಿರು ಎಲ್ಲ ನುಂಗ್ ಹಾಕಿದ್ರ. ಇವ್ ರೊಕ್ಕ ಇದ್ದವರು, ಬಿಸ್ನೆಸ್ ಮ್ಯಾನ್ಗಳು, ರಾಜಕಾರಣಿಗಳು ಈಗ ಪಕ್ಕದಾಗ ಹಳ್ಳಿಗಳಿಗೆ ಬಂದ್ರಿ. ಇದಾಗ ಈ ಬೆಳಗಾವಿಗೆ ಸಮೀಪ ಅದಾವ ಇವು ಹಳ್ಳಿಗಳು. ಇನ್ನಿಲ್ಲಿ ಸರ್ಕಾರ ಜಾಗಗಳು 100 ಎಕರೆ ಅದಾವ. ಇವನು ನುಂಗಾಕಿ ರಾಜಕಾರಣಿಗಳು ಕುತಂತ್ರ ಇದ. ಯಾಕಂದ್ರೆ ನಿನ್ನಿಂದ ನಾವು ಅಧಿಕಾರಿಗಳಿಗೆ ಏನು ಮಾಡತ್ತವ ಅಂದ್ರೆ ಕಾಲ್ ಮಾಡತ್ತವು, ಫೋನ್ ಮಾಡತ್ತವು, ಲೆಟರ್ ಕೊಡತ್ತವು, ಅವ್ರಿಗೆ ವಿಡಿಯೋ ಮುಖಾಂತರ ತಿಳಿಸತ್ತವು. ನಿನ್ನೆ 7 ಗಂಟೆ ಮಟನು ನಮ್ಮ ಊರಿನ ರೈತರು ಮತ್ತು ಎಲ್ಲ ಜನರು ಇಲ್ಲಿ ಬಂದು ಕುಂತರು. ನಿನ್ನೆ 5 ಗಂಟೆ ಆದರೂ ಬರಲಿಲ್ಲ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ತಾವು ಹೇಳ್ತಾನೆ, ಅರೆಪ್ಪು ಯಾರು ತಪ್ಪು ಮಾಡಿದವಲ್ಲ ಅವ್ರ ಮೇಲೆ ನಾವು ಕೇಸ್ ಹಾಕ್ತಾವ ಅಂತೇಳಿ. ಆದ್ರೆ ಇನ್ನೂ ಮಟ ಸ್ಪಾಟ್ಗಿಲ್ಲ ನಾವು. 2 ದಿನ ಆಯ್ತು. ಆದ್ರೆ ಒಬ್ಬ ರೈತ ಗಿಡ ಕಡಿಲಿ ಒಂದು ಮನಿ ಕಟ್ಬೇಕಂದ್ರೆ ಅವ್ನ ಮ್ಯಾಲೆ ಕೇಸ್ ಹಾಕೋದು, ಲಂಚ ಇಸ್ಕೋದು. ಲಂಚಕೋರ ಏನಿದು ಡಿಪಾರ್ಟ್ಮೆಂಟ್ ಆಗೈತೆ ಅದ ಯಾವುದು ನಮ್ಮ ಇದು ಅರಣ್ಯ ಇಲಾಖೆ. ಯಾಕಂದ್ರೆ ಇವ್ರ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ತಾರೆ ಗಿಡಗಳು ಹಚ್ಚಕ್ಕೆ ರೋಡ್ ಬದಿ. ಒಂದು ಗಿಡನೂ ಬದುಕೋದಿಲ್ಲ. ಈ ಒಂದು ಗಿಡ ಬದಿಗೆ ದೊಡ್ಡ ಆದದ್ದು ಇತಿಹಾಸನೇ ಇಲ್ಲ. ಇಲ್ಲಿ ಸಾವಿರಾರು ವರ್ಷದಿಂದ ಇತಿಹಾಸ ಇದ್ದಂಥ ಈ ಗುಡ್ಡದಾಗ ಗಿಡಗಳನ್ನ ಇಟ್ಟು ಹಾಳು ಮಾಡಿದ್ರೆ ಇಲ್ಲಿ ಬಂದು ನೋಡಾಕ್ತಾ ಇರಲಿಲ್ಲ. ಪ್ರತಿಜ್ಞೆ ಒಂದು ಇದು ಕಲ್ಪನೆನೇ ಇಲ್ಲ. ಇವ್ರು ಲಕ್ಷ ಗಂಟ್ಲೆ ಪಗಾರ ಯಾಕೆ ಕೊಡ್ಬೇಕು ನಾವು ಟ್ಯಾಕ್ಸ್ ಕಟ್ಟಿ? ಇದು ಸೋಲಾರ್ ಪ್ಲಾಂಟ್ ಹೇಳಿ ಒಮ್ಮೆ ಹೇಳ್ತಾರ್ರಿ, ಒಮ್ಮೆ ಇನ್ನೊಂದು ಯಾವುದೋ ಫ್ಯಾಕ್ಟ್ರಿ ಅಂತ ಹೇಳ್ತಾರ. ಅದಕ್ಕೆ ಯಾವ ಅಧಿಕಾರಿಗಳು ಬಂದು ಇಲ್ಲಿ ಫಸ್ಟೇನೆ ಕೊಡಾಕ ತಯಾರಿಲ್ರಿ. ಅಲ್ಲಿ ಮಾಡ್ತಕ್ಕಂಥ ಸೂಪರ್ವೈಸರ್ ಕೆಲಸ ಮಾಡ್ತಕ್ಕಂಥ ನೀನ್ ಯಾಕೆ ಮಾಡತ್ತಿಪ್ಪ ಅಂತ ಕೇಳ್ಕೊಡ್ಕಂದ್ರೆ ಅವ್ನು ಓಡಿ ಹೋಗ್ಬಿಟ್ರಿ ಇಲ್ಲಿಂದ. ಟೋಟಲ್ 50 ಎಕರೆಗಿಂತ ಮೇಲ್ಪಟ್ಟು ಹೆಡ್ಡಿದಾರ ಈ ಗುಡ್ಡಾರಿ. ಇನ್ನು ಲಕ್ಷಾಂತರ ಗಿಡಗಳು ಹೆಡ್ಡಿದಾರ. ಮತ್ತೆ ಇಲ್ಲೇ ಲಕ್ಷಾಂತರ ಇವು ಅದಾವ್ರಿ. ರಾಷ್ಟ್ರೀಯ ಪಕ್ಷಿ ಐತಿ. ಆ ಪಕ್ಷಿ ಎಲ್ಲಿ ಹೋತಿ ಇವತ್ತ? ಅದಕ್ಕೆ ಯಾರು ಜವಾಬ್ದಾರಿ ರೀ? ರಾಷ್ಟ್ರೀಯ ಪಕ್ಷಿಗೆ ಯಾರ ಒಬ್ಬ ರೈತ ಎಲ್ಲರ ಏನಾರ ಪೆಟ್ ಐತಿರ ಕೇಸು ಮತ್ತೊಂದು ಅಂತಾರ. ಮತ್ತೆ ಈಗ ಯಾರ ಮೇಲೆ ಕೇಸ್ ಹಾಕೊಂಡ್ರು? ನಾವು ಈ ಸರ್ಕಾರ ಮೇಲೆ ಕೇಸ್ ಹಾಕೊಂಡು, ಸಿಸ್ಟಮ್ ಮೇಲೆ ಕೇಸ್ ಹಾಕೊಂಡ್ರು. ಈಗ ಯಾಕೆ ಈ ರೀತಿ ಇದ? ಹಾ ರೀ, ದೊಡ್ಡ ಸಿರ್ಗಂದ್ ಗಿಡ ಏನದಾವ್ರಲ್ಲ ಅವ್ನು ಇವ್ರು ಎಬ್ಸಿದಾರ. ಇಲ್ಲಿದ್ದಂಥ ದೊಡ್ಡ ಸಿರ್ಗಂದ್ ಗಿಡ ಅದಾವಲ್ಲ ಅವ್ನು ತುಡುಗಲೇ ಎಬ್ಸಿದಾರ ಇವ್ರಿ. ಇನ್ನು ಬಾಕಿ ಇರ್ದಂಥ ಗಿಡಗಳನ್ನ ಇಲ್ಲೇ ಚೆಲ್ಲಿದಾರ. ಅವ್ರಿಗೆ ಉಪಯೋಗ ಆಗುವಂಥ ಗಂಧ ಏನೈತ್ರಲ್ಲ ಗಂಧದ ಗಿಡಗಳನ್ನ ಎಲ್ಲ ತುಡುಗು ಮಾಡ್ಕೊಂಡು ಹೋದಾರ ಈಗ ಆಲ್ರೆಡಿ. ಅವ್ರು ಮೇನ್ ಹೊಣೆಗಾರ ಇದಕ್ಕೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ದವರು, ಕಂದಾಯ ಇಲಾಖೆ, ತಹಸೀಲ್ದಾರ, DC ಅವ್ರು ಬರ್ತಾರೆ ಇದಕ್ಕೆ. ಇದ ಮಾನ್ಯ ಏನು ಸಚಿವರು ಅದಾರಲ್ಲ ಇವ್ರ, ಮಾನ್ಯ ಅಲ್ಲಿ ಇವ್ರ ತಗಡು ಸಚಿವರು ಇವ್ರ. ಯಾಕಂದ್ರೆ ತಗಡು ಸಚಿವಗಳು ಇವತ್ತು ಏನು ಮಾಡತ್ತಾರ ಇವ್ರ? ಕಂದಾಯ ಸಚಿವ, ಅರಣ್ಯ ಸಚಿವ, ಈ ನಮೂನಿ ಇದು ಕರ್ನಾಟಕ ತುಂಬೆಲ್ಲ ಇವು ಸರ್ಕಾರ ಮುಗಿಗೊಡ್ಕ ಎಲ್ಲ ಅರಣ್ಯಗಳನ್ನ, ಭೂಮಿಗಳನ್ನ ಎಲ್ಲ ಅಳು ಹಚ್ಚಿ ಹೋಗ್ಬೇಕಂತ ತೀರ್ಮಾನ ಮಾಡಿಬಿಟ್ಟಾರ. ಇದ ಒಂದು ದೊಡ್ಡ ಪ್ರಶ್ನೆ ಬಂದ್ ಕುಂತೈತ್ರಿ ಈಗ. ನಾವು ಇದನ್ನ ಕವಲಾ ಕಾಯಕ್ ಏನು ಪಗಾರ ಕೊಟ್ಟಿಟ್ಟವ್ರಲ್ಲ, ಇವ್ರನ್ನ ಕೂಲಿ ಕಾರಣ ಏನ್ ಇಟ್ಟವಲ್ಲ, ಇವರ ಬೇಲಿನ ಎದ್ದು ಹೊಲ ಮೇಯತತಿ. ಈಗ ಬೇಲಿನ ಎದ್ದು ಹೊಲ ನೀವಂತ ಸ್ಥಿತಿ ಬಂದೈತೆ. ಜಿಲ್ಲಾಧಿಕಾರಿಗಳ ತಪ್ಪಿಸ್ತಸ್ತ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ತಪ್ಪಿಸ್ತಸ್ತ, ಕಂದಾಯ ಇಲಾಖೆ ತಪ್ಪಿಸ್ತಸ್ತ, ಮತ್ತೆ ಇಲ್ಲಿ ರಾಜಕಾರಣಿ ಇಲ್ಲಿ ಇದ್ದಂತ ಏನ್ ಆರಿಸಿ ಕಳಿಸಿದವಲ್ಲ ಅವ್ರು ಯಾಕೆ ಬಾಯಿ ಮುಚ್ಕೊಂಡ್ ಕುಂತಾರು? ಇದ್ರ ಬಗ್ಗೆ ಯಾಕೆ ಮಾತಾಡಕ್ ತಯಾರಿಲ್ಲ? ಅವ್ರ ಗಮನಕ್ಕೆ ಇಲ್ಲದ್ಲೇ ಇರ್ತೈತ್ರಿ. ಅದ ಅವ್ರದೇ ಸರ್ಕಾರ, ಅವ್ರದೇ ಸರ್ಕಾರಿ ಅಧಿಕಾರಿಗಳು ಅವ್ರನ್ನ ಕೇಳುದ್ಲೇ ಮಾಡ್ತಾರ. ಇದನ್ನ ಗುಡ್ಡ ಹಡ್ಡುದ ಗಮನಕ್ಕೆ ಹೋಗಿರ್ಬೋದ್ರಿ, ಮಾತಾಡಕ್ ತಯಾರಿಲ್ಲ. ಮತ್ತೆ ಹೆಂಗ ಸರ್ಕಾರ ಅವ್ರದ್ರಿ? ನಮ್ಮ ಅವ್ರ ಗ್ರಾಮೀಣ ಕ್ಷೇತ್ರ ಒಳಗೆ ಹಡ್ಡುವಾಗ ಅಧಿಕಾರಿಗಳು ಅವ್ರಿಗೆ ಹೇಳಿದ್ಲೆ ಹೆಂಗೆ ಕೈ ಹಚ್ತಾರ್ರಿ ಅವ್ರ ಕ್ಷೇತ್ರ ಒಳಗ? ಇದ್ರೊಳಗೆ ತಪ್ಪಿಸ್ತರು ಎಲ್ಲಾರು ಅದಾರ. ಆದ್ರ ರಾಜಕಾರಿಗಳ ಕೈವಾಡ ಐತಿ. ಇದು ಯಾರ ಸಂಬಂಧಿಕರು ಅದಾರ ಅನ್ನೋದನ್ನ ಅದನ್ನ ಕಂಡು ಹಿಡಿಬೇಕಾಗೈತಿ. ಈಗ ಕೊನೆದ ಆಗ್ರಹ ಅಂದ್ರ ಈ ತಪ್ಪಿತಸ್ಥ ಏನ್ ಅಧಿಕಾರಿಗಳು ಅದಾರಲ್ಲ ತಕ್ಷಣವೇ ಸಸ್ಪೆಂಡ್ ಮಾಡ್ಬೇಕು. ಇವ್ರಿಗೆ ಶಿಕ್ಷೆ ಆಗ್ಬೇಕ. ಇಷ್ಟು ಗಿಡಗಳು ತಗದಾರಲ್ಲ ಫಾರೆಸ್ಟ್ ಡಿಪಾರ್ಟ್ಮೆಂಟ್ದಾಗ ಯಾವ ಆಕ್ಟ್ ಐತಲ್ಲ ಆ ಆಕ್ಟ್ ಒಳಗ ಅವ್ರ ಮೇಲೆ ಕೇಸ್ ಹಾಕಬೇಕ. ಈ ಅರಣ್ಯ ಸಚಿವರು, ಕಂದಾಯ ಸಚಿವರು ಇದನ್ನ ಮುಖ್ಯವಾಗಿ ಮಾಡ್ಬೇಕು. ಅದನ್ನ
ಮಾಡಿದ್ರ ಅವ್ರದ್ದು ಇದ್ರಾಗ ಭಾಗಿಲ್ಲ ಅಂತ ಹೇಳಿ ಅನಿಸ್ತೈತಿ. ಅವರು ಮಾಡ್ಲಿಲ್ಲ ಅಂದ್ರ ಅದ್ರಾಗ ಅವರು ಶಾಮೀಲ್ ಅದಾರ ಅಂತೇಳಿ ನಾವು ಆಗ್ರಹ ಮಾಡ್ತಿದ್ದೆವು. ರಾಮನಗೌಡ ಪಾಟೀಲ್, ರೈತ ಮುಖಂಡರು.